ಹೊರಗಡೆ ಸೇರಿಬಿಟ್ಟಿದ್ದಾವೆ. ಆದಷ್ಟು ನಾವು ಕನ್ನಡದಲ್ಲಿ ಮಾತನಾಡೋಣ. ನಿಮಗೆ ಗೊತ್ತಿರುವಂಗೆ 70ನೇ ಕನ್ನಡ ರಾಜ್ಯೋತ್ಸವ ಇದೆ. ಎಲ್ಲರೂ ಪ್ರಥಮ ವರ್ಷದ ವಿದ್ಯಾರ್ಥಿನಿ ಮಾತನಾಡೋದು ನೋಡಿದರೆ ಆ ಅವಿಯಲ್ಲಿ ಸಾಕಷ್ಟು ಪ್ರತಿಭೆ ಇದೆ. ಅದನ್ನು ಪೋಷಿಸಿ ಚೆನ್ನಾಗಿ ಓದಿ ಚೆನ್ನಾಗಿ ತಿಳ್ಕೊಂಡು ಅವರು ನಮ್ಮ ಕಾಲೇಜಿನ ಒಂದು ಪ್ರತಿಭಾವಂತ ವಿದ್ಯಾರ್ಥಿ ಆಗೋದ್ರ ಜೊತೆ ಸಾಹಿತಿ ಆಗಲಿ ಅಂತ ನಾನು ಈ ಸಮಾರಂಭದ ಮುಖಾಂತರ ಅವರಿಗೆ ಆಶಿಸ್ತೇನೆ. ನಾನು ಇಲ್ಲಿ ಹೇಳೋಕೆ ಹೊರಟಿರೋದು ಒಂದೇ, 70ನೇ ಕನ್ನಡ ರಾಜ್ಯೋತ್ಸವ ನಿಮಿತ್ತ ನಾನು ಒಂದು ಅಭಿಯಾನ, ಕನ್ನಡದಲ್ಲಿ ಸಹಿ ಮಾಡೋ ಅಭಿಯಾನ. ಪ್ರಥಮ ವರ್ಷದ ವಿದ್ಯಾರ್ಥಿಗಳಿದ್ದೀರಿ, ಸಾಕಷ್ಟು ಇನ್ಮೇಲಿಂದ ನೀವು ಸಹಿ ಮಾಡೋದು ಅದು ಎಲ್ಲ ಇರುತ್ತೆ. ಆಲ್ರೆಡಿ ಭಾಳಷ್ಟು ಜನ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಅಕೌಂಟನ್ನು ತೆಗೆಸಿದಿರಿ, ಅಲ್ಲಿ ಮಾಡಿರ್ತೀರಿ. ಬಟ್ ಆದರೂ ಸಹ ನೀವು ಕನ್ನಡದಲ್ಲೇ ಸಹಿ ಮಾಡೋದು ನೀವು ಪ್ರಾರಂಭ ಮಾಡಿ ನಿಮ್ಮ ನಿತ್ಯ ಜೀವನದಲ್ಲಿ ಎಲ್ಲೇ ಯಾವ ಕಡೆ ಸಹಿ ಮಾಡೋದಿದ್ರು ಕನ್ನಡದಲ್ಲೇ ಸಹಿ ಮಾಡಿ ಅಂತ ನಾ ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಈ ಭಾಗವಾಗಿ ನಾವು ಅಲ್ಲಿ ಒಂದು ಏನಪ್ಪ ಕರ್ನಾಟಕ ನಕಾಶೆಯನ್ನು ಚಿತ್ರವನ್ನು ಬಿಡಿಸಿದ್ದಾರೆ ನಮ್ಮ ಪಲ್ಲವಿಯವರು. ಅದರಲ್ಲಿ ಎಲ್ಲ ಜಿಲ್ಲೆಗಳು ಇದ್ದಾವೆ. ನೀವು ಯಾವ್ಯಾವ ಜಿಲ್ಲೆಯಲ್ಲಿ ಇದ್ದೀರಿ ಆ ಜಿಲ್ಲೆ ನಿಮಗೆ ಇಮ್ಯಾಜಿನೇಷನ್ ಮಾಡ್ಕೊಂಡು ಆ ಜಿಲ್ಲೆಯಲ್ಲಿ ನೀವು ಸಹಿ ಮಾಡಿರಿ. ಕನ್ನಡದಲ್ಲೇ ಮಾಡ್ಬೇಕು, ಮತ್ತು ಇಂಗ್ಲೀಷಲ್ಲಿ ಆಂಗ್ಲ ಭಾಷೆಯಲ್ಲಿ ಮಾಡಬೇಡ್ರಿ, ಕನ್ನಡದಲ್ಲೇ ಸಹಿ ಮಾಡಿ ಅದನ್ನು ನಾವು ನಮ್ಮ NSS ಘಟಕದಲ್ಲಿ ಒಂದು ಫ್ರೇಮ್ ಮಾಡಿಸಿ ಇಡಬೇಕಂತ ಮಾಡಿದ್ದೀವಿ. ದಯವಿಟ್ಟು ಈ ಭಾಗವಾಗಿ ನಾನು ಅದಕ್ಕಿಂತ ಮುಂಚೆ ಒಂದು ಮಾತು, ನಮ್ಮ ಈಗ ಶಿಕ್ಷಕರು ಮತ್ತು ಶಿಕ್ಷಕೇತರ ಅಟೆಂಡೆನ್ಸ್ ಅಂದರೆ ಹಾಜರಾತಿ ಪುಸ್ತಕದಲ್ಲಿ ನೋಡ್ಬೇಕಾದಾಗ ನಾನು ಒಬ್ಬರು ಸೈನು ಭಾಳ ನನಗೆ ಇಷ್ಟ ಆಗುತ್ತೆ. ಯಾರ ಸೈನ್ ಅಂದರೆ ಕಲಾವತಿ ಅವ್ರ ಸೈನ್ ಭಾಳ ಇಷ್ಟ ಆಗುತ್ತೆ. ಯಾಕಂದರೆ ಅವ್ರ ಸಹಿ ಏನಿದೆ ಕನ್ನಡದಲ್ಲಿ ಇದೆ. ಕ ಅಂತ ಇದೆ, ಕದಲ್ಲಿ ಕದಂಬರ ನಾಡು ಇದೆ, ಕದಲ್ಲಿ ಕವಿರತ್ನ ಕಾಳಿದಾಸ ಇದೆ, ಹೌದಾ? ಕದಲ್ಲಿ ಕಂದ ಇದೆ, ಕದಲ್ಲಿ ಕರುನಾಡು ಇದೆ, ಕದಲ್ಲಿ ಕನ್ನಡ ನಾಡು ಇದೆ. ಕ ಎಷ್ಟು ಚಂದ ಬರೀತಾರಂದ್ರೆ ಅವರು ಭಾಳ ಚಂದ ಬರೀತಾರ. ಮತ್ತು ಸೈನು ಇದೆ, ಕರ್ನಾಟಕವನ್ನು ಪ್ರತಿನಿಧಿಸುತ್ತೆ. ಅದಕ್ಕೋಸ್ಕರ ನಂದು ಸಹಿ ಕನ್ನಡದಲ್ಲೇ ಇದೆ, ಹೌದಾ? ಎಲ್ಲರೂ ನಮ್ಮ ವಿದ್ಯಾರ್ಥಿಗಳು ನೋಡಿರ್ಬೋದು, ನಂದು ಸಹಿ ಕನ್ನಡದಲ್ಲೇ ಇದೆ. ಯಾರಾದರೂ ಅವಕಾಶ ಇದ್ದರೆ ನಮ್ಮ ಉಪಕುಲಪತಿಗಳು DL ಮಹೇಶ್ವರ್ ಸರ್ ಅಂತಿದ್ರು, ಅವರು ಕನ್ನಡ ಪತ್ರದಲ್ಲಿ ಕನ್ನಡದಲ್ಲೇ ಸಹಿ ಮಾಡ್ತಿದ್ರು, ಇಂಗ್ಲೀಷ್ ಪತ್ರದಲ್ಲಿ ಇಂಗ್ಲೀಷ್ ಸಹಿ ಮಾಡ್ತಿದ್ರು. ಅದು ಅವ್ರದ್ದು ವಿಶೇಷತೆ. ನಾ ಅವ್ರಿಗೆ ಕೇಳಿದ್ದೆ, ಸರ್ ನೀವು ಹೆಂಗೆ ಹಂಗೆ ಮಾಡೋಕ್ಕೆ ಆಗುತ್ತೆ ಸರ್? ಇಲ್ಲ, ನಾನು ಮೊದಲಿಂದ ಹಂಗೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ದಯವಿಟ್ಟು ಈಗಂತೂ ನಮ್ಮ ಸಹೋದ್ಯೋಗಿಗಳಿಗೆ ಚೇಂಜ್ ಮಾಡೋಕ್ಕಾಗುತ್ತೆ ಎಲ್ಲ ಗೊತ್ತಿಲ್ಲ, ಆದರೂ ಸಹ ದಯವಿಟ್ಟು ಕನ್ನಡದಲ್ಲೇ ಸಹಿ ಮಾಡಿರಿ. ನಿಮ್ಮ ಮಕ್ಕಳಿಗೂ ಸಹ ಕನ್ನಡದಲ್ಲೇ ಮೊದಲ ಸಹಿ ಮಾಡೋದು ಕಲಿಸೋದು ಕನ್ನಡದಲ್ಲಿ ಕಲಿಸ್ರಿ ಅಂತ ಹೇಳ್ತಾ, ಈಗ ಈ ವೇದಿಕೆ ಮುಖಾಂತರ ವಿದ್ಯುಕ್ತವಾಗಿ ಅಭಿಯಾನಕ್ಕೆ ಡಾಕ್ಟರ್ ಮೊಹಮ್ಮದ್ ಫಾರೂಕ್ ಸರ್ ಅವರು ಕನ್ನಡದಲ್ಲಿ ಆ ನಕಾಶೆ ಮೇಲೆ ಸೈನ್ ಮಾಡೋದ್ರ ಮುಖಾಂತರ ಸ್ಟಾರ್ಟ್ ಮಾಡ್ಬೇಕಂತ ಕೇಳ್ತೇನೆ. ತದನಂತರ ಎಲ್ಲರೂ ಈ ಸಮಾರಂಭ ಮುಗಿಯೋ ಹೊತ್ತಿನಲ್ಲಿ ಎಲ್ಲರೂ ಕನ್ನಡದಲ್ಲಿ ಸೈನ್ ಮಾಡಿ ದಯವಿಟ್ಟು ಹೋಗ್ಬೇಕಾಗಿ ನಾನು ಈ ವೇದಿಕೆಯ ಮುಖಾಂತರ ವಿನಂತಿಸ್ತೇನೆ. ಎಲ್ಲರೂ ಕನ್ನಡದಲ್ಲೇ ಮಾತನಾಡೋಣ, ಕನ್ನಡದಲ್ಲೇ ನಾವು ಪತ್ರ ವ್ಯವಹಾರ ಮಾಡೋಣ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಎಲ್ಲರಿಗೂ ವಂದಿಸ್ತಾ ನಾನು ಎರಡು ಮಾತುಗಳನ್ನು ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.